ಮಹಾರಾಷ್ಟ್ರದಲ್ಲಿ ಇನ್ನೂ ಮುಖ್ಯಮಂತ್ರಿ ನೇಮಕ ಆಗಿಲ್ಲ. ಇವಾಗೇನೋ ಡೆಲ್ಲಿಲಿ ಮೀಟಿಂಗ್ ನಡೀತಾ ಇದೆ. ಅಮಿತ್ ಶಾ ಮೋದಿ ಎಲ್ಲ ಏನು ತೀರ್ಮಾನ ಮಾಡ್ತಾರೋ ಆ ಪ್ರಕಾರ ಏನೋ ಒಂದು ಆಗುತ್ತೆ. ಅವ್ರವ್ರ ಡಿಮಾಂಡ್ ಇಡ್ತಿದಾರಂತೆ, ನಮ್ಗೆ ಈ ಖಾತೆ ಅಂತ. ಅಯ್ಯೋ, ಅದು ಎಲ್ಲ ಕಡೆನೂ ಇರೋದೆ. ಒಂದೊಂದೇ ಪಕ್ಷ ಇದ್ದಾಗಲೇ ಖಾತೆ ಗಲಾಟೆ ಇರುತ್ತೆ. ಇನ್ನು ಎರಡೆರಡು ಪಕ್ಷ ಮೂರು ಪಕ್ಷ ಇದ್ದಾಗ ಇರಲ್ವೇ? ಇರುತ್ತೆ. ಅದು ಎಷ್ಟೆಷ್ಟೋ ಹಂಚ್ಕತ್ತಾರೆ. ಒಟ್ಟಲ್ಲಿ ಡಿಸೆಂಬರ್ 2ಕ್ಕೆ ಪ್ರಮಾಣ ವಚನ ಅಂತೆ. ವೆರಿ ಗುಡ್ ಅಪ್ಪ, ಒಳ್ಳೇದಾಯಿತು. ಇನ್ನು ಕಾಂಗ್ರೆಸ್ಸಿನವ್ರು ಯಾರೋ ಹೇಳ್ತಿದ್ದಾರೆ, ಈ ಕಾಂಗ್ರೆಸ್ನವ್ರದ್ದು ಅತಿಯಾದ ಆತ್ಮವಿಶ್ವಾಸ, ಈ ಸೀಟ್ ಹಂಚಿಕೆ ವೇಳೆ ತೋರಿದ ವರ್ತನೆಯೇ ನಮ್ಗೆ ಹಿಂಗೆ ಮಾಡಿಬಿಡ್ತು ಅಂತ ಉದ್ಧವ್ ಸೇನೆ ಕಡೆಯವರು ಯಾರೋ ಹೇಳಿದಾರಂತೆ. ಹಂಗಾಗಿ ಈಗ ಬಾಂಬೆನಲ್ಲಿ ನಡೆಯೋ ಎಲೆಕ್ಷನ್ನಲ್ಲಿ ಅವರು ಸಪ್ರೇಟಾಗಿ ಹೋಗೋಣ ಅಂತೇನೋ ಆಲೋಚನೆ ಮಾಡ್ತಿದ್ದಾರಂತೆ ಅಲ್ವಾ. ಇನ್ನು ಹೇಮಂತ್ ಸೊರೇನ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಜಾರ್ಖಂಡಲ್ಲಿ. ಎಸ್, ಸಂಸತ್ ಅಧಿವೇಶನದ 3ನೇ ದಿನವೂ ಉದ್ಯಮಿ ಅದಾನಿ ಲಂಚ ಪ್ರಕರಣ, ಉತ್ತರ ಪ್ರದೇಶದ ಸಂಭಾಲ್ ಹಿಂಸಾಚಾರ, ಮಣಿಪುರದ ಜನಾಂಗೀಯ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಲಿಯಾಯಿತು. ನಾಳೆಗೆ ಸದನವನ್ನು ಮುಂದೂಡಿಕೆ ಮಾಡಿದ್ದಾರೆ. ಇನ್ನು ವಯನಾಡು ಉಪಚುನಾವಣೆಯಲ್ಲಿ ಗೆದ್ದ ಪ್ರಿಯಾಂಕಾ ವಾದ್ರಾ ಕೇರಳದ ಸೀರೆ ಉಟ್ಟು ಸಂವಿಧಾನದ ಪ್ರತಿ ಹಿಡಿದು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸಂಸತ್ ಭವನದ ಪ್ರಿಯಾಂಕಾ ವಾದ್ರಾ ಎಂಟ್ರಿಗೆ ಆ ಕ್ಷಣವನ್ನ ರಾಹುಲ್ ಗಾಂಧಿ ಅವರು ಫೋಟೋ ಹಿಡಿಯುವ ಮೂಲಕ ಕ್ಯಾಪ್ಚರ್ ಮಾಡಿಕೊಂಡ್ರು. ಇನ್ನು ಪ್ರಿಯಾಂಕಾ ಹಾಗೂ ಮಹಾರಾಷ್ಟ್ರದ ನಾಂದೇಡ್ನ ಸಂಸದರಾಗಿ ಕಾಂಗ್ರೆಸ್ನ ರವೀಂದ್ರ ಚವ್ಹಾಣ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅಲ್ರಿ, ಇವ್ರ ಬ್ರದರ್ ಫೋಟೋ ತೆಗಿಯೋದು ಖುಷಿ, ಸಿಸ್ಟರ್ ಬಂದ್ರು ಅಂತ. ಬಿಡಿ, ಏನ್ ಫೋಟೋ ತೆಗಿಬೇಕಿಲ್ಲ, ಒಂದು ಮ್ಯಾಣ ಫೋಟೋಗ್ರಾಫರು ಕ್ಯಾಮ್ರಾಗಳು ಇದ್ವಲ್ಲ, ಸಿಕ್ತಿತ್ತು ಏನೋ ಅವ್ರ ಇದು. ದೆಹಲಿಯ ಶ್ರದ್ಧಾವಾಕರು, ಬೆಂಗಳೂರಿನ ಮಹಾಲಕ್ಷ್ಮಿ ಈ ಥರ ಹತ್ಯೆ ನಡೀತಲ್ಲ, ಅದೇ ಥರ ಜಾರ್ಖಂಡಲ್ಲಿ ಒಂದಾಗಿದೆಯಂತೆ. ನರೇಶ್ ಬೆಂಗ್ರಾ ಅಂತವನೇ, ಅವನು ಲಿವಿನ್ ಸಂಗಾತಿನಲ್ಲಿದ್ದಂತೆ ಅವರ ಗಂಗಿ ಕುಮಾರಿನು. ಆಕೆ 40 ತುಂಡು ಮಾಡಿ ಬಿಸಾಕ್ಬಿಟ್ಟಿದ್ದಾನೆ. ಕಾರಣ ತಮಿಳ್ನಾಡಲ್ಲಿ ಯಾವುದೋ ಮಾಂಸದ ಅಂಗಡಿಲಿದ್ದಂತೆ. ವಯಸ್ಸಿ ಅವನು 25 ವರ್ಷ, ಅದ್ಯಾರ ಹೆಣ್ಮಗಳ ಜೊತೆ ಇದ್ದಂತೆ. ಆಮೇಲೆ ಊರಿಗೆ ಹೋಗ್ಬಿಟ್ಟಾರೆ, ಇನ್ಯಾರನ್ನ ಮದುವೆ ಆಗ್ಬಿಟ್ಟಿದ್ದಾನೆ. ಈಗೇನು ಕರ್ಕೊಂಡು ಊರಿಗೂ ಹೋಗ್ಬಿಟ್ಟಿದ್ದಾನೆ. ಆ ಅಮ್ಮ ನನ್ನ ಮನೆ ಕರ್ಕೊಂಡೋಗಿ ಒಂದಿಯಾಳೆ, ಕರ್ಕೊಂಡೋದ್ರೆ ಸಿಗಾಕೊಂಡ್ಬಿಡ್ತೀನಲ್ಲ 2ನೇ ಮದುವೆನಲ್ಲಿ ಅಂದ್ಬಿಟ್ಟು ಅವ್ನು ಕರ್ಕೊಂಡೋಗಿಲ್ಲ. ಅವಳು ಗಲಾಟೆ ಮಾಡಿದ್ದಕ್ಕೆ ಅಲ್ಲೆಲ್ಲ ಫಾರೆಸ್ಟ್ ಏರಿಯಾ ಕರ್ಕೊಂಡೋಗಿ ಅವಳನ್ನು ಸಾಯಿಸಿ 40 ಪೀಸ್ ಮಾಡಿ ಎಸ್ಬಿಟ್ಟು ಬಂದಿದ್ದಾನೆ. ಈಗ ಸಿಗಾಕೊಂಡಿದ್ದಾನೆ. ಪೊಲೀಸ್ನವ್ರು ಇವಾಗ ಅದು ಹೆಂಗೋದು ಆಧಾರ್ ಕಾರ್ಡ್ ಏನೋ ಇತ್ತಂತೆ ಆ ಹೆಣ್ಣುಮಗಳ ಹತ್ರ, ಬಾಡಿ ಹತ್ರ, ಅದರ ಆಧಾರದ ಮೇಲೆ ಈಗ ಅರೆಸ್ಟ್ ಮಾಡಿ ತಂದಿಟ್ಟಿದ್ದಾರೆ. ಆ ಹುಡುಗಿನ ಯಾಮಾರಿಸಿ 2 ವರ್ಷ ಇದ್ದಿದ್ದಲ್ದೆ, ಇನ್ನೊಂದು ಹುಡುಗಿನ ಯಾಮಾರಿಸಿ ಮದುವೆ ಆಗಿದ್ದಲ್ದೆ, ಅದು ಗೊತ್ತಾಗಬಾರ್ದು ಅಂತ ಇದು ಮಾಡಿದಾನಲ್ಲ. ಇವನನ್ನ 40 ಅಲ್ಲ 400 ಪೀಸ್ ಮಾಡಬೇಕು ಇವನನ್ನ. ಎಸ್, ಪ್ರೀತಿ ನಿರಾಕರಿಸಿದ್ದಕ್ಕೆ ಪಾಗಲ್ ಪ್ರೇಮಿಯೊಬ್ಬ ನರ್ಸ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಆಯಿತು. ಅಕ್ಟೋಬರ್ 30ರ ಮಧ್ಯಾಹ್ನ ಆಗಿರೋ ಘಟನೆ ಈಗ ಬೆಳಕಿಗೆ ಬಂದಿದೆ. ಹೆಲ್ಮೆಟ್ ಧರಿಸಿ ಕವರ್ನಲ್ಲಿ ಮಚ್ ಹಿಡ್ಕೊಂಡು ಬಂದಿದ್ದಾನೆ. ಮಚ್ ಬೀಸ್ತಿದ್ದಂತೆ ನರ್ಸ್ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡಿದ್ದಾಳೆ, ಪ್ರಾಣವನ್ನ ಉಳಿಸಿಕೊಂಡಿದ್ದಾಳೆ. ಇನ್ನು ಪಾಗಲ್ ಪ್ರೇಮಿ ಪ್ರಕಾಶ್ನನ್ನ ಕಡೆ ಬಜಾರ್ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಯುವತಿಯ ಈ ಪರಿಸ್ಥಿತಿಯನ್ನ ಕಂಡು ಆಘಾತಕ್ಕೊಳಗಾಗಿರುವ ಯುವತಿಯ ತಂದೆ ಸಾವನ್ನಪ್ಪಿದ್ದಾರೆ. ನರ್ಸ್ ಮೇಲಿನ ಹಲ್ಲೆಯನ್ನ ನಗರ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಯುವತಿಯ ಮನೆಗೆ ಸೆಕ್ಯೂರಿಟಿನ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಈಗ ಕೊಡ್ತಾರೆ, ಪೊಲೀಸವ್ರಿಗೆ ಗೊತ್ತೂ ಇರಲಿಲ್ಲ. ಅದೇನು ಯಾವನು ಪಾಗಲ್ 10ನೇ ಕ್ಲಾಸಲ್ಲಿ ಸಾಪಾಟಿಯಾಗಿ ಈಗ ಬಂದು ಹಿಡ್ಕೊಂಡ್ರೆ ಏನು ಮಾಡ್ಬೇಕು ಪಾಪ ಅವಳು. ಪದೇ ಪದೇ ಪೀಡಿಸ್ತಿದ್ದಂತೆ ಸರ್. ಆಯಿತು, ಈಗ ಅದಕ್ಕೆ ಮಚ್ಚಿ ಹಿಡ್ಕೊಂಡು ಹೋಗ್ಬಿಟ್ರೆ ಈಗ ಅವ್ರ ತಂದೆ ಸತ್ತಿದ್ದಾರೆ, ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕು, ನಿನ್ನಿಂದನೇ ಸತ್ತಿರೋದು ಅದು ಅಂತ. ಇವುಗಳಿಗೆಲ್ಲ ಬಿಟ್ಬಿಡ್ತೀವಿ. ಕೈ ಕಾಲು ಮುರಿದ್ಬಿಟ್ಟು ತೆವಳೋ ಹಂಗೆ ಮಾಡಿದ್ರೆ ಸರಿ ಹೋಗ್ತಾರೆ. ಎಷ್ಟು ಸರಿ ಹೇಳ್ತೀನಿ, ತೆವಳೋ ಹಂಗೆ ಮಾಡಬೇಕು. ಅಲ್ಲಿ CCTV ಕ್ಯಾಮ್ರಾ ಹಾಕಿ ನಮ್ಮ ಟಿವಿಗಳಿಗೆಲ್ಲ ಒಂದು 30 ಸೆಕೆಂಡ್ಸ್ ಒಂದು ಕೊಟ್ಬಿಡ್ಬೇಕು. ಅವಾಗ ತೋರಿಸಿ ತೆವಳೋದನ್ನ ಅಂತ. ಉಳಿದವ್ರಿಗೂ ಅದು ಪಾಠ ಆಗಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು, ಜನರಲ್ ಆತಂಕ. ನಮ್ಮ ವರದಿಗಳೆಲ್ಲ ಬಂದಮೇಲೆ ಜಮೀರ್ ಅಹಮದ್ ಮಾಹಿತಿ ಪಡ್ಕೊಂಡ್ರಂತೆ. ಟಿವಿಲಿ ಬಂದ್ಮೇಲೆ ಮಾಹಿತಿ ಪಡಿತಾರಾ ಸಚಿವರುಗಳು? ಸರಿ, ತನಿಖೆ ಮಾಡಿ ಹಿಂದಿದ್ದಾರಂತೆ. 15 ದಿನದ ಅಂತರದಲ್ಲಿ 5 ಸತ್ತಿದ್ದಾರೆ. ದಿನೇಶ್ ಗುಂಡೂರಾವ್ ಚಿಕಿತ್ಸೆ ಕೊಡೋದ್ರಲ್ಲಿ ವೈದ್ಯರು ಯಾವ ತಪ್ಪು ಮಾಡಿಲ್ಲ ಅಂತ. ಮಂತ್ರಿ ಆದ್ವಿ ಅಂದ ಕೂಡಲೇ ಡಿಫೆಂಡ್ ಮಾಡಿಬಿಡಬೇಡಿ ಎಲ್ಲನೂ. ನಂಬರ್ 1. ನಂಬರ್ 2, ವೈದ್ಯರು ಮಾಡೇ ಇದ್ದಾರೆ ಅಂತ ತೀರ್ಮಾನನೂ ಕೊಟ್ಬಿಡಬೇಡಿ. ಬೇಕಾದರೆ ತನಿಖೆ ಆಗಲಿ, ಫಸ್ಟ್ ಮಾಡಿಸ್ಬೇಕು. ಎರಡೂ ಆಗಬೇಕು. ಯು ಕಾಂಟ್ ಡೂ ದಟ್. ನಾನು ಮಂತ್ರಿ ಆದ ತಕ್ಷಣ ಏನೂ ಆಗಿಲ್ಲ, ನಮ್ಮ ಸರ್ಕಾರದಲ್ಲಿ ಎಲ್ಲ ಸರಿ ಇದೆ ಅಂತ ಅಪೋಸಿಷನ್ ಎಲ್ಲ ತಪ್ಪಿದು, ಎಲ್ಲ ಅವರಿಂದಾನೇ ಆಗಿರೋದು ಇದು. ಯಾಕೆ ಈ ಮನೋಸ್ಥಿತಿ ನಿಮ್ಗಳಿಗೆ? ಪ್ಲಸ್ ವೈದ್ಯರು ತಪ್ಪು ಮಾಡಿಲ್ಲ, ಔಷಧಿಲಿ ಏನಾದರೂ ಲೋಪ ಆಗಿದೆಯಾ? ನಾನು ಹೇಳ್ತಿರೋದು ವೈದ್ಯರು ತಪ್ಪು ಮಾಡೋದಿಲ್ಲ. ಬೇರೆ ಯಾವ ವೈದ್ಯನೂ ಉದ್ದೇಶಪೂರ್ವಕವಾಗಿ ರಾಂಗ್ ಟ್ರೀಟ್ಮೆಂಟ್ ಕೊಟ್ಟು ಯಾರನ್ನೂ ಸಾಯಿಸಲ್ಲ ಅನ್ನೋ ವಿಶ್ವಾಸ ನಮಗೂ ಇದೆ. ಕೆಲವು ಸರಿ ನಿರ್ಲಕ್ಷ್ಯಗಳಿರುತ್ತವೆ ಅವರವರ ಆಯಾಯ ವೈದ್ಯರ ಮನೋಸ್ಥಿತಿಗೆ ತಕ್ಕಂತೆ. ಆ ನಿರ್ಲಕ್ಷ್ಯಗಳನ್ನು ನೋಡಬೇಕಷ್ಟೆ. ಯಾವ ವೈದ್ಯನೂ ಡಿಸೈಡ್ ಮಾಡಿ ಇವತ್ತು 4 ಜನ ಸಾಯಿಸ್ಬೇಕು ನಾನು ಅಂತ ಆಸ್ಪತ್ರೆಗೆ ಬರಲ್ಲ, ಯಾರೂ ಬರಲ್ಲ.
ದಟ್ ಇಸ್ 100% ಶೂರ್ ಅದು. ಬಟ್ ನಿರ್ಲಕ್ಷ್ಯವನ್ನು ನೋಡಬೇಕು ಸರ್ಕಾರಗಳು ಅಥವಾ ವ್ಯವಸ್ಥೆ. ಎಕ್ಸ್ಪೈರ್ ಆಗೋ ಮೆಡಿಸಿನ್ ಕೊಟ್ಟಿದ್ರಾ? ಏನಿದೆ ಅನ್ನೋದನ್ನು ನೋಡಬೇಕು. ಅದು ನೋಡಿದ್ರೆ ಸುಮ್ಮನೆ ಪಕ್ಕಕ್ಕೆ ತಳ್ಳಬೇಡಿ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ಕೆಲವರಿಗೆ ಜಾಮೀನು ಕೊಡೋ ವಿಚಾರದಲ್ಲಿ ಇವತ್ತು ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ಗಳು, ವಾದ ಪ್ರತಿವಾದಗಳೆಲ್ಲ ಮುಂದುವರೆದಿದೆ. ಆರೋಪಿ ದರ್ಶನ್ ಪರ ವಕೀಲರಾಗಿರೋ ನಾಗೇಶ್ ಅವರು ಇವತ್ತು ವಾದ ಮುಂದುವರಿಸಿ ಸುಳ್ಳಿದೆ, ಸತ್ಯ ಮರೆಮಾಚಿದ್ದಾರೆ, ಪ್ರತ್ಯಕ್ಷದರ್ಶಿಗಳ ಸ್ವಇಚ್ಛಾ ಹೇಳಿಕೆಗಳನ್ನೆಲ್ಲ ಉಲ್ಲೇಖಿಸಿದ್ರು, ಎಲ್ಲ ಹೇಳಿ ಎಲ್ಲ ಮಾಡಿದ್ರು. ಬಟ್ ಅದು ಮುಗಿದಿಲ್ಲ ಅವ್ರ ಆರ್ಗ್ಯುಮೆಂಟು. ಯಾಕಂದರೆ ಇನ್ನೂ ಒಬ್ಬರು ಆರ್ಗ್ಯುಮೆಂಟ್ ಇದೆಯಂತೆ. ಅದಾದಮೇಲೆ SPP ಆರ್ಗ್ಯುಮೆಂಟ್ ಆಗಬೇಕು. ಹಂಗಾಗಿ ಇನ್ನೂ ಒಂದು ವಾರ ಆಗ್ಬೋದು. ಇದು ನೋಡಿದ್ರೆ, ಈ ಪರಿಸ್ಥಿತಿ ನೋಡಿದ್ರೆ ಯಾಕೋ. ಬಟ್ ಮಧ್ಯದಲ್ಲಿ ಜಡ್ಜೇನೋ ಕೇಳಿದ್ರಂತೆ, ಅದಾಯಿತು, ಈ ಜಾಮೀನು ಮಧ್ಯಂತರ ಜಾಮೀನು ಕತೆ ಏನಾಯಿತು, ಅವ್ರಿಗೆ ಆಪ್ರೇಷನ್ ಆಯಿತಾ, ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಿದ್ದಾರಾ ಅಂತ ಕೇಳಿದಂತೆ. ಇಲ್ಲ, ಆಪ್ರೇಷನ್ ಇದೆ ಅಂತ ಹೇಳಿದ್ದಾರೆ ಸರ್, ಸ್ವಲ್ಪ BP ಯಾಮಾರ್ಬಿಟ್ಟಿದೆ, ಮೇಲಕ್ಕೂ ಕೆಳಕ್ಕೂ ಹೋಗ್ಬಿಟ್ಟಿದೆ, ಅದು ಕಂಟ್ರೋಲಿಗೆ ಬಂದಮೇಲೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಇರ್ಬೋದೇನಪ್ಪ, ಡಾಕ್ಟ್ರ್ ತಾನೇ ಹೇಳ್ಬೇಕು, ನಾವು ಹೇಳೋಕ್ಕಾಗತ್ತಾ ಅದನ್ನು? ಹಂಗಾಗಿ ಹೇಳಬೇಕು. ನಾಳೆ ವಿಚಾರಣೆ ಮುಂದುವರಿಯುತ್ತೆ. ಇನ್ನು ಉಪೇಂದ್ರ ಅಭಿನಯಿಸಿ ನಿರ್ದೇಶಿಸ್ತಾ ಇರುವ ಬಹುನಿರೀಕ್ಷಿತ UI ಚಿತ್ರದ ಬಗ್ಗೆ ಡಿಫರೆಂಟ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ. ಇದೇ ಡಿಸೆಂಬರ್ 2ಕ್ಕೆ UI ಚಿತ್ರದ ವಾರ್ನರ್ ಝಲಕ್ ಅನ್ನ ತೋರಿಸಲು ಉಪೇಂದ್ರ ಸಜ್ಜಾಗಿದ್ದಾರೆ. ವಾರ್ನರ್ ಅಂದ್ರೆ ಟ್ರೇಲರ್ ಅಂತ ಅರ್ಥ ಅವರ ವ್ಯಾಖ್ಯಾನದಲ್ಲಿ. ಈ ಮೂಲಕ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಡಿಸೆಂಬರ್ 20ನೇ ತಾರೀಕು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗ್ತಾ ಇದೆ UI. ಲಹರಿ ಫಿಲ್ಮ್ಸ್ ಹಾಗೂ ವಿನರ್ಸ್ ಎಂಟರ್ಟೈನ್ಮೆಂಟ್ ಮೂಲಕ ಮನೋಹರ್ ನಾಯ್ಡು ಹಾಗೂ KP ಶ್ರೀಕಾಂತ್ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಭಾಳ ದಿನ ಕಾದ್ವಿ. ಈ ಉಪೇಂದ್ರ ಡೇಟು ಕೊಡದೆ ತಳ್ಳಿ ಈಗ ಫೈನಲಿ ಒಂದು ಡೇಟ್ ಕೊಟ್ಟಿದ್ದಾರೆ. ಅದೇ ಅವ್ರ ಸಿನಿಮಾದ ಒಳ್ಳೆಯದಾಗಲಿ. ಬೆಂಗಳೂರಿನಲ್ಲಿ ಜೈಲಲ್ಲಿ ಉಗ್ರ ಕೃತ್ಯ ಎಸಗಿ ರುವಾಂಡಾನಲ್ಲಿ ತಲೆಮರೆಸಿಕೊಂಡಿದ್ದ LET ಲಷ್ಕರ್ ಎ ತೊಯ್ಬಾ ಉಗ್ರನ NIA ಬಂಧಿಸಿದೆ. ಸಲ್ಮಾನ್ ರೆಹಮಾನ್ ಖಾನ್ ಇವನು ರುವಾಂಡಾ ತನಿಖಾ ಬ್ಯೂರೋ, ಇಂಟರ್ಪೋಲ್ ಮತ್ತು NCB ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಅಲ್ಲಿಯ ರಾಜಧಾನಿ ಕಿಗಾಲಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಭಾರತಕ್ಕೆ ಕರ್ಕೊಂಬಂದಿದ್ದಾರೆ. ಇವನು ಬೆಂಗಳೂರು ಜೈಲಲ್ಲೇ ಇದ್ಕೊಂಡು ಕೈದಿಗಳನ್ನೇ ಸೆಳೆದು ಅವ್ರನ್ನೇ ರೆಡಿ ಮಾಡ್ಕತ್ತಿದ್ದಂತೆ. ಇವನಿನ್ನೆಂಥ ಪುಂಡ ಇರಬೇಕು ಇವನು, ಲೆಕ್ಕ ಹಾಕೊಳ್ಳಿ ನೀವು. ಈಗ ಆರೋಪಿ, ಈಗ ಸ್ಫೋಟಕ ತರೋದು ಎಲ್ಲ ಮಾಡ್ತಿದ್ದ. ಒಟ್ಟಲ್ಲಿ ಕರ್ಕೊಂಬಂದಿದ್ದಾರೆ ಇವನನ್ನು. ಆ ರುವಾಂಡ ಆಗಿರೋ ಒಳ್ಳೆ ಬುದ್ಧಿನೂ ಈ ಪಕ್ಕದಲ್ಲಿ ಪಾಕಿಸ್ತಾನಕ್ಕೆ ಇಲ್ವಲ್ಲ, ಅದೇ ವ್ಯತ್ಯಾಸ. ಬಟ್ ನಮ್ಮ ದೇಶದಲ್ಲಿ ಕೆಲವರು ಇದ್ದಾರೆ, ಏನು ಮಾಡೋಣ, ಎಲ್ಲದನ್ನು ಡಿಫೆಂಡ್ ಮಾಡ್ಕೋತಾರೆ. ಎಸ್. ಭಾರತೀಯ ನೌಕಾಪಡೆಗೆ ಇಂದು ಐತಿಹಾಸಿಕ ದಿನ. ಇತ್ತೀಚೆಗೆ ತನ್ನ ನೌಕಾಪಡೆಗೆ ಸೇರಿಸಲಾದ ಪರಮಾಣು ಸಬ್ಮರಿನ್ INS ಅರಿಘಾತ್ನಿಂದ 3500 ಕಿಲೋಮೀಟರ್ ಸಾಮರ್ಥ್ಯದ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ. ನೌಕಾಪಡೆಯು ಮುಂದಿನ 5 ವರ್ಷಗಳಲ್ಲಿ ಇನ್ನೂ 2 ಜಲಾಂತರ್ಗಾಮಿ ನೌಕೆಗಳನ್ನು ನಿರ್ಮಿಸಲಿದೆ. ಆಲ್ ರೈಟ್. ಈ ರೀತಿಯ ಕ್ಷಿಪಣಿಗಳನ್ನು ಭವಿಷ್ಯದಲ್ಲಿ ಹೇಗೆ ಯುದ್ಧಗಳು ನಡೆಯತ್ವೆ ಅಂತಿಲ್ಲ, ಲಾಟ್ ಆಫ್ ಲೆಸನ್ಸ್ ಕಲ್ತ್ಕೋತಾ ಇರ್ತೀವಿ ಯುದ್ಧಗಳಲ್ಲಿ. ಎಲ್ಲ ದೇಶಗಳು ಕಲಿಯತ್ವೆ. ಈಗ ರಷ್ಯಾ ಯುಕ್ರೇನ್ ವಾರ್ ನಡೀತಾ ಇದ್ರೆ ಅಲ್ಲಿ ಯೂಸ್ ಆಗ್ತಿರೋ ವೆಪನ್ಸು, ಅದರ ಎಫೆಕ್ಟಿವ್ನೆಸ್ಗಳು, ಫೇಲ್ಯೂರ್ಗಳು, ಶಾರ್ಟ್ ಕಮಿಂಗ್ಗಳು, ಇದೆಲ್ಲವನ್ನು ಎಲ್ಲರೂ ಅಸೆಸ್ ಮಾಡ್ಕೋತಾ ಇರ್ತಾರೆ ಅವರವ್ರದ್ದನ್ನು ಅವರವ್ರುಗಳದ್ರಲ್ಲಿ. ಇದು ಇನ್ನೊಂದು ನಮ್ಮ ಬತ್ತಳಿಕೆಗೆ ಸೇರಿಕೊಂಡಿದೆ. ರಷ್ಯಾ ಯುಕ್ರೇನ್ ಮಧ್ಯೆ ನಡೀತಿರೋ ವಾರ್ ಈಗ ಮಿಸೈಲ್ ವಾರಕ್ಕಾಗಿದೆ. ರಷ್ಯಾದ ಕ್ಷಿಪಣಿ ದಾಳಿಗೆ ನಾವು ಅಮೆರಿಕ ನಿರ್ಮಿತ ಕ್ಷಿಪಣಿಗಳನ್ನು ಪ್ರಯೋಗಿಸ್ತೀವಿ ಅಂತ ಉಕ್ರೇನ್ ಅಧ್ಯಕ್ಷ ಗುಡುಗಿದ್ರು. ಅದಕ್ಕೆ ರಷ್ಯಾ ಅಧ್ಯಕ್ಷರು ಹೇಳಿದ್ರು, ಉಡಾಯಿಸಿ, ನೋ ಪ್ರಾಬ್ಲಮ್, ನಮ್ಮ ಹತ್ರ ಹೊಸದು ಬಂದಿದೆ, ಇಸ್ಕಂದರು, ಈಗ ಹೊಸದು ಯಾವುದೋ ಒಂದು ಮಾಡಿದ್ದಾರೆ, ಹೈಪರ್ಸಾನಿಕ್ ಮಿಸೈಲ್, ಒಂದು ICBM ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದು ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ತೋರಿಸ್ತೀವಿ ನಿಮಗೆ. ಇಲ್ಲಿವರೆಗೂ ನಾವು ಸೇನೆ ಮತ್ತು ಮೂಲಭೂತ ಸೌಕರ್ಯದ ಕೇಂದ್ರದ ಮೇಲೆ ದಾಳಿ ಮಾಡಿದ್ದೀವಿ, ಇನ್ನೂ ನಿಮ್ಮದು ಬೇರೆ ಬೇರೆ ಇಂಧನ ಕೇಂದ್ರಗಳನ್ನೆಲ್ಲ ಟಚ್ ಮಾಡಿಲ್ಲ, ಈಗ ಮಾಡೋಣ, ಡೋಂಟ್ ವರಿ ಅಂತ ಅವರು ಹೇಳ್ತಾರೆ. ಇದು ಎಂಡ್ ಆಗೋಂಗಿಲ್ಲ. ಈ ರಷ್ಯಾ ಯಾವತ್ತೇನು ದಾಳಿ ಮಾಡಿಬಿಡುತ್ತೋ ಅಂತ ಎದುರ್ಕಂಡು ಈಗ ಉಕ್ರೇನಲ್ಲಿ ಅಲರ್ಟಲ್ಲಿ ಇದ್ದಾರಂತೆ. ಏನಪ್ಪ, ಮೋದಿನೂ ಇಂಟ್ರೆಸ್ಟೇ ತೋರಿಸ್ತಿಲ್ಲ ಅಲ್ವಾ ಈ ವಿಚಾರದಲ್ಲಿ? ಎಲ್ಲರೂ ಹೇಳ್ತಾರೆ, ಉಕ್ರೇನ್ ಅಧ್ಯಕ್ಷನೂ ಹೇಳ್ತಾರೆ, ರಷ್ಯಾ ಅಧ್ಯಕ್ಷರು ಹೇಳ್ತಾರೆ, ನಮ್ಮ ಸಾಹೇಬ ಯಾಕೋ ನಮ್ಮ ದೇಶದಿಂದ ಯಾವ ಇಂಟ್ರೆಸ್ಟ್ ಇಲ್ಲ, ಯಾಕೋ? ಎಸ್. ಇನ್ನು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಶ್ರೀಲಂಕಾದಲ್ಲಿ ಭಾರೀ ಮಳೆ ಆಗಿದ್ದು 12 ಮಂದಿ ಸಾವನ್ನಪ್ಪಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಜನ ಸಮಸ್ಯೆಗೆ ಒಳಗಾಗಿದ್ದಾರೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತ ಅವಾಂತರವನ್ನು ಸೃಷ್ಟಿ ಮಾಡಿದೆ. 2ನೇ ದಿನವೂ ಮುಂದುವರೆದಿದೆ. ನಾಗಪಟ್ಟಣಂ ಜಿಲ್ಲೆಯಲ್ಲಿ 1200ಕ್ಕೂ ಹೆಚ್ಚು ಜನರನ್ನ ಪರಿಹಾರ ಶಿಬಿರಗಳಿಗೆ ರವಾನೆ ಮಾಡಲಾಗಿದೆ. 2 ದಿನದಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ 150 ಮನೆಗಳು ನಾಶವಾಗಿದೆ. ಈ ಮಧ್ಯೆ ಬೆಂಗಳೂರಿನಲ್ಲೂ ಚಳಿಯಾದ ವಾತಾವರಣ ಮುಂದುವರೆದಿದೆ. ಆಲ್ ರೈಟ್. ಪುಟಾಣಿ ದೇಶ ಶ್ರೀಲಂಕಾ ದೊಡ್ಡದೇನಲ್ಲ, ತುಂಬ ದೊಡ್ಡದು ಅಂತಾನೆ. ಅದರಲ್ಲಿ 3 ಲಕ್ಷ ಜನ ಆಚೆ ಬರ್ತಾರೆ ಅಂತಂದರೆ ನಿರಾಶ್ರಿತರಾಗಿ ಕಷ್ಟ. ಅಂತಂಥ ದೇಶಗಳಿಗೆ ಎಕನಾಮಿಕಲಿ ಸ್ಟ್ರಾಂಗ್ ಇಲ್ದಿದ್ದಾಗ ಈ ಥರ ಆಗ್ಬಿಟ್ರೆ ಭಾಳ ಕಷ್ಟ ಅದನ್ನು ಫೇಸ್ ಮಾಡೋದು.